ಫ್ರೆಂಡ್ಸ್, ಇವತ್ತು ಭಾರತ ಕಂಡ ಅತಿ ಕೆಟ್ಟ ಭಯೋತ್ಪಾದಕರಾದಂತಹ ಇಬ್ಬರು ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬರು ನಾರಾಯಣ್ ಆಪ್ತೆ, ಇನ್ನೊಬ್ಬರು ನಾಥೂರಾಮ್ ಗೋಡ್ಸೆ. ಇವರಿಬ್ಬರಿಗೂ ಸಂಘಕ್ಕೂ ಹಾಗೂ RSSಗೂ ನಂಟುಂಟು. ಇವರಿಬ್ಬರು ಮಹಾತ್ಮ ಗಾಂಧಿಯ ಹತ್ಯೆ ವಿಚಾರಣೆಯಲ್ಲಿ ಅಪರಾಧಿಗಳಾಗಿ ಇಬ್ಬರನ್ನು ಗಲ್ಲಿಗೇರಿಸಲಾಯಿತು. ವಿಪರ್ಯಾಸ ಏನೆಂದರೆ ಇವರಿಬ್ಬರು ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಅವರ ಯೋಚನೆಯಲ್ಲಿ ಇತ್ತು. ಹಿಂದೂ ರಾಷ್ಟ್ರ ಕಟ್ಟೋದು ಮನೆ ಹಾಳಾಗೋಗ್ಲಿ. ಇವರು ಕೊಂದಿದ್ದು ಯಾರನ್ನು ಗೊತ್ತಾ? ದಿನ ರಾಮ ರಾಮ ಅಂತ ಜಪ ಮಾಡುವ ಮಹಾತ್ಮ ಗಾಂಧಿ ಅನ್ನಿಸ್ತಾರೆ. ಹಾಗೆ ನೋಡಿದ್ರೆ ಆಪ್ತೆ ಮತ್ತೆ ಗೋಡ್ಸೆ ಏನ್ ಹೇಳ್ತಾರೆ ಅಂದ್ರೆ, ನಾವು ಗಾಂಧೀಜಿ ಹಿಂದೂ ರಾಷ್ಟ್ರಕ್ಕೆ ವಿರೋಧ ಇದ್ದದಕ್ಕೆ ಅವರು ಕೊಂದ್ವಿ ಅಂತ. ಆದ್ರೆ ಅದು ಸತ್ಯಕ್ಕೆ ದೂರವಾದ ಮಾತು. ಅವರು ಗಾಂಧೀಜಿನ ಹೇಗ್ ಕೊಂದ್ರು ಅಂದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಚಿಪ್ಪಾವನ ಬ್ರಾಹ್ಮಣರಿಗೆ ಅಧಿಕಾರ ಸಿಗ್ಲಿಲ್ವಲ್ವಾ ಅಂತ ಅದಕ್ಕಾಗಿ ಗಾಂಧಿ ಕೊಂದ್ರು. ಈ ಗೋಡ್ಸೆನು ಆಪ್ತೆ ಗಾಂಧಿನ ಕೊಂದಾಗ RSS ಅವರು ಆಪ್ತೆ ಗೋಡ್ಸೆ ನಮ್ಮವ್ರು ಅಲ್ವೇ ಅಲ್ಲ ಅಂತಾರೆ. ಆದ್ರೆ ಗೋಡ್ಸೆ ತಮ್ಮ ಗೋಪಾಲ್ ಗೋಡ್ಸೆ ಮತ್ತೆ ಅವ್ರು ಇನ್ನೊಬ್ರು ತಮ್ಮ ಹೇಳ್ತಾರೆ, ಗೋಡ್ಸೆ RSS ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಗೋಡ್ಸೆ ಹಾಗೂ ಆಪ್ತೆ RSS ಅನ್ನು ಮುಂಜಿ ಅಂತ ಅವ್ರು ಏನು ಇರ್ತಾರೆ ಹಾಗೂ ನಿಮಯ ಅಂತ ಏನ್ ಹೇಳ್ತಾರೆ, ಅವರ ಆದೇಶದ ಮೇಲೆ ಪುಣೆ ಮತ್ತೆ ಸಾಂಗ್ಲಿ ಆ ಭಾಗದ RSS ಉಸ್ತುವಾರಿಯನ್ನು ತಗೊಂಡಿರ್ತಾರೆ. ಗೋಡ್ಸೆಗೂ RSSಗೂ ಸಂಬಂಧ ಇಲ್ವಾ? ವಾಟ್ ನಾನ್ ಸೆನ್ಸ್. ಗೋಡ್ಸೆ ಅವರು ಮೆಟ್ರಿಕ್ಯುಲೇಷನ್ ಫೇಲ್ ಆಗಿರ್ತಾರೆ. ಎಲ್ಲ ಬಿಸ್ನೆಸ್ ಅವು ಇವು ಮಾಡಿ ಎಲ್ಲೂ ಕೆಲಸ ಸಿಗದೆ ಇದ್ಮೇಲೆ ಅವರಿಗೆ RSS ನ ಲಿಮಾಯಿಂದ ಸಹಾಯ ಪಡೆದು ಅವರು ಟೈಲರಿಂಗ್ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ತಾರೆ. ಪುಣೆ ಹತ್ರ ಒಂದು ಟೈಲರಿಂಗ್ ಶಾಪ್ ಆದಾಗ ಬಹುತೇಕ ಸಂಘದ ಜೊತೆ ಅವ್ರಿಗೆ ನಂಟೇನಿರುತ್ತೆ. ಬಹುತೇಕ ಸಂಘದ ಜನಕ್ಕೆ ಅವರು ಚಡ್ಡಿ ಉಳ್ಕೊಡೋದು ಗೋಡ್ಸೆನೇ. ಸ್ನೇಹಿತರೆ, ಗೋಡ್ಸೆ ಪ್ಯಾರಲಲ್ಲಿ RSSಗೂ ಹಿಂದೂ ಮಹಾಸಭಾಗೂ ಸಾವರ್ಕರ್ ಜೊತೆ ಸೇರಿ ಬಹಳಷ್ಟು ಕೆಲಸ ಮಾಡ್ತಾ ಇರ್ತಾರೆ. ಗೋಡ್ಸೆ ಒಬ್ಬ ಸಂಘಿ ಅನ್ನೋದು RSS ಅನ್ನೋದ್ರಲ್ಲಿ ಯಾವ ಸಂದೇಹವೂ ಬೇಡ ಸ್ನೇಹಿತರೆ. ವಿಚಿತ್ರ ನೋಡಿ, ಆಪ್ತೆ ಮತ್ತು ಗೋಡ್ಸೆ ಇಬ್ಬರು ಒಂಥರ ಅಬ್ನಾರ್ಮಲ್ ಪರ್ಸನಾಲಿಟಿಗಳು, ವಿಚಿತ್ರ ಪರ್ಸನಾಲಿಟಿಗಳು. ಒಂದು ಕಡೆ ಗೋಡ್ಸೆ ಹೆಣ್ಣು ಮಕ್ಕಳ ಪಕ್ಕ ನಿಂತ್ಕೋಬೇಕು ಅಂದ್ರೆ ಗಾಬರಿ ಪಡ್ತಾ ಇದ್ದ. ಒಂದ್ಸತಿ ಏನಾಗುತ್ತೆ ಅಂದ್ರೆ, ಅವನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾನೆ. ಅವನು ನಿದ್ದೆ ಮಾಡ್ತಾ ಇರ್ತಾನೆ. ಎದ್ದ ತಕ್ಷಣ ಅವನಿಗೆ ನರ್ಸ್ ಇಂಜೆಕ್ಷನ್ ಹಾಕೋಕ್ ಬರ್ತಾನೆ. ಅವನು ಗಾಬರಿಯಿಂದ ಎದ್ಬಿಟ್ಟು ಆಸ್ಪತ್ರೆಯಿಂದ ಎದ್ಬಿಟ್ಟು ಓಡುತ್ತೆ. ಅಂದ್ರೆ ಇವನಿಗೆ ಒಂಥರ ಪರ್ಸನಾಲಿಟಿ ಡಿಸಾರ್ಡರ್ ಇರುತ್ತೆ. ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಐ ಆಮ್ ಸೇಯಿಂಗ್. ಇದ್ರೆ ನಾನೇನ್ ಕಥೆ ಹೇಳ್ತಾ ಇದ್ದೀನಿ ಅನ್ಕೊಂತ ಇದ್ದೆ. ಇದು ಕಥೆ ಅಲ್ಲ, ನಾನು ರೆಫರೆನ್ಸ್ ಕೊಡ್ತೀನಿ ನೋಡಿ. ಗಾಂಧಿ ಅಸಾಸಿನ್ ಅಂಡ್ ದ ಮೇಕಿಂಗ್ ಆಫ್ ನಾಥೂರಾಮ್ ಗೋಡ್ಸೆ ಬೈ ಧೀರೇಂದ್ರ ಕೆ ಜಾ ಅಂತ ಒಂದು ಪುಸ್ತಕದಿಂದ ಹೇಳ್ತಾ ಇರೋದು ಈ ಕಥೆಗಳೆಲ್ಲ. ಆಮೇಲೆ ಇದನ್ನೇ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಗೋಡ್ಸೆ ಆತ್ಮಕಥೆ ಅನ್ನೋ ಒಂದು ಪುಸ್ತಕದಲ್ಲಿ ಇದೆಲ್ಲ ಇದೆ. ಈ ಗೋಡ್ಸೆ ಹೆಣ್ಣು ಕಂಡ್ರೆ ಓಡೋದ್ರೆ, ಈ ನಾರಾಯಣ ಆಪ್ತೆ ದೊಡ್ಡ ಹೆಣ್ಣು ಬಾಕ. ಯತ್ರ ನಾರ್ಯಸ್ತೆ ಪೂಜ್ಯಂತೆ ತತ್ರ ರಮಂತೆ ದೇವತಃ ಅಂತ ಹೇಳುವ ಈ ಸಂಘಿಗಳು ಬಾಯಲ್ಲಿ ಈ ಮಂತ್ರ ಹೇಳಿದ್ರೇನು ತಮ್ಮ ನಿಜ ಜೀವನದಲ್ಲಿ ಹೆಣ್ಣಿನ ಶೋಷಣೆ ಮಾಡದವರೇ. ಈ ಆಪ್ತೆ ಮುಗ್ಧ ಹೆಣ್ಣು ಮಕ್ಕಳನ್ನು ತನ್ನ ತೆವಳಿಗಾಗಿ ಉಪಯೋಗಿಸಿಕೊಂಡ ಪರಮ ನೀಚ. ಗಣಿತ ಟೀಚರ್ ಆದ ಈ ಆಪ್ತೆ ಒಂದು ಶಾಲೆಯಲ್ಲಿ ತನ್ನ ಸ್ಟೂಡೆಂಟ್ ಆದ ಒಂದು ಮುಗ್ಧ ಹೆಣ್ಣು ಮಗಳು ಮನೋರಮಾ ಸಾಲ್ವೆ ಅಂತ ಮುಗ್ಧ ಹೆಣ್ಣು ಮಗಳನ್ನ ಇವನು ಉಪಯೋಗಿಸ್ಕೊಳ್ತಾನೆ. ಮನೋರಮಾ ಸಾಲ್ವಿ ಅಂತ ಒಬ್ಬ ಶ್ರೀಮಂತ ಮಹಿಳೆ ಹುಡುಗಿಯನ್ನು ತನ್ನ ಜಾಲಕ್ಕೆ ಬೀಳ್ಸ್ಕೊಂಡು ಈ ದರಿದ್ರದವ ನಾರಾಯಣ ಆಪ್ತೆ ಸಣ್ಣ ಸುಳಿವನ್ನು ಬಿಟ್ಕೊಡಲ್ಲ. ಇವನು ಗಾಂಧಿನ ಹಂತಕ. ಈ ಉಗ್ರಗಾಮಿ ಆಪ್ತೆ ಈ ಮನೋರಮನ ಎಷ್ಟೊಂದು ನೊಂದಿಸ್ತಾನೆ ಅಂದ್ರೆ, ಬಹಳಷ್ಟು ವರ್ಷ ಅವಳನ್ನ ದೈಹಿಕವಾಗಿ ಉಪಯೋಗಿಸ್ಕೊಂಡು ಅವಳಿಗೆ ಸ್ವಲ್ಪನೂ ಸುಳಿವು ಕೊಡಲ್ಲ. ಇವನೊಂದು ದೊಡ್ಡ ಕಿರಾತಕ. ಸ್ನೇಹಿತರೆ, ಈ ಕಿರಾತಕ ಆಪ್ತೆ ಈ ಮನೋರಮ ಜೊತೆ ಈ ಸಂಬಂಧ ಬೆಳೆಸುವಾಗ ಅವನಿಗೆ ಅವಾಗ್ಲೇ ಒಂದು ಮದುವೆ ಆಗಿ 2 ಮಕ್ಕಳಿರ್ತಾರೆ ಈ ಕಿರಾತಕನಿಗೆ. ಸ್ನೇಹಿತರೆ, ಆ ಕರಾಳ ದಿನ ಜನವರಿ 30, 1948ರಂದು ಈ ಗೋಡ್ಸೆ ಜೊತೆ ಈ ಆಪ್ತೆ ಹೋಗ್ಬಿಟ್ಟು ಗಾಂಧಿಗೆ ಗುಂಡೊಡೆದು ಡೆಲ್ಲಿಯಿಂದ ಮುಂಬೈಗೆ ಓಡ್ ಬರ್ತಾನೆ. ಇವನ್ ಎಂತ ಕಿರಾತಕ ಅಂದ್ರೆ ನಾರಾಯಣ ಆಪ್ತೆ, ಅಲ್ಲಿ ಜನವರಿ 30ನೇ ತಾರೀಕು ಗಾಂಧಿಯ ಕೊಲೆ ನಡೆದಿರುತ್ತೆ. ಫೆಬ್ರವರಿ 2ರಿಂದ ಫೆಬ್ರವರಿ 5ವರೆಗೂ ಈ ಮುಗ್ಧ ತನ್ನ ಸ್ಟೂಡೆಂಟ್ ಮನೋರಮನ ಒಂದು ಲಾಡ್ಜ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇವನು ಸಲ್ಲಾಪ ಆಡ್ತಾ ಇರ್ತಾರೆ. ಸ್ನೇಹಿತರೆ, ಇದು ಈ ಸಂಘಿಗಳ ನೈಜ ಬದುಕು. ಈ ಮಾತನ್ನು ಸ್ವತಃ ಮನೋರಮಾ ಸಾಲ್ವಿ ಅವರು ಗಾಂಧಿ ಹತ್ಯೆಯ ವಿಚಾರಣೆ ವೇಳೆ ವಿಚಾರಣಾಧಿಕಾರಿಗಳ ಮುಂದೆ ಹೇಳ್ತಾರೆ, ನನಗೆ ಗೊತ್ತಿರಲಿಲ್ಲ ಸರ್, ಇವನು ಅಲ್ಲಿ ಈ ಪಾಪಿ ಗಾಂಧಿನ ಕೊಂದು ನನ್ನ ಜೊತೆ 2-3 ದಿವಸ ಕಾಲ ಕಳೆದಿರೋದು ನನಗೆ ಗೊತ್ತೇ ಇರಲಿಲ್ಲ ಅಂತ ಹಂಗಲ್ಲಾಚ್ತಾಳೆ ಮನೋರಮಾ.
ಮನೋರಮಗೆ ಅರ್ಥ ಆಗುತ್ತೆ, ಈ ದರಿದ್ರ ಆಪ್ತೆ ನನ್ನಂತ ಮುಗ್ಧನ ಉಪಯೋಗಿಸ್ಕೊಂಡು ನನ್ನ ಭಾರತದ ಪಿತಾಮಹನ ಕೊಂದಲ್ಲ ಅಂತ ಬಹಳಷ್ಟು ನೋವು. ಕೊನೆಗೆ ಮನೋರಮಗೆ ಈ ಆಪ್ತೆನ ಅಸಲಿಯತ್ತು ಗೊತ್ತಾಗಿ ಅವಮಾನ ಪಡೆದು ತನ್ನ ಮನೆಯವರಿಂದ ದೂರ ಹೋಗ್ತಾಳೆ, ಅಜ್ಞಾತವಾಗ್ತಾಳೆ. ಇಲ್ಲಿವರೆಗೂ ಮನೋರಮ ಏನಾಗ್ಲು ಅನ್ನೋದನ್ನೇ ಅವರ ಪರಿವಾರಕ್ಕಾಗ್ಲಿ ಜಗತ್ತಿಗಾಗ್ಲಿ ಗೊತ್ತಾಗ್ಲಿಲ್ಲ ಸ್ನೇಹಿತರೆ. ಇಂಥ ಹೆಣ್ಣು ಬಾಕರು, ದೇಶದ್ರೋಹಿಗಳು, ಸಂಘಿಗಳ ಕೈಯಲ್ಲಿ ಸಿಲುಕಿ ಈ ಮನೋರಮ ಸಲ್ವಿ ಅಂತ ಅವರ ಗತಿ ಇರ್ಬೋದು, ಅವರ ಮನಸ್ಥಿತಿ ಹೇಗಿರ್ಬೋದು ಅಂತ ತಾವು ದಯವಿಟ್ಟು ಊಹಿಸಿ. ಫ್ರೆಂಡ್ಸ್, ಇದೇ ಇವರು ಹಿಂದೂ ದೇಶ ಕಟ್ಟುವ ರೀತಿ. ಸ್ನೇಹಿತರೆ, ಗೋಡ್ಸೆ ಏನ್ ಅನ್ಕೊಂಡಿರ್ತಾನೆ ಅಂದ್ರೆ, ನಾನು ಗಾಂಧಿ ಕೊಂಡ್ರೆ ನಾನು ದೊಡ್ಡ ಹಿಂದುತ್ವವಾದಿ ಆಗ್ಬಿಡ್ತೀನಿ, 1948ರಲ್ಲಿ ಇಡೀ ಹಿಂದೂ ಸಮೂಹ ನನ್ನ ಪರವಾಗಿ ನಿಲ್ಲುತ್ತೆ, ಎಲ್ಲ ಹಿಂದೂಗಳು ಬಂದ್ಬಿಟ್ಟು ನನ್ನ ಜೈಕಾರ ಆಗ್ತಾರೆ ಅಂತ ಅನ್ಕೊಂತಾರೆ. ಆದ್ರೆ ಗಾಂಧಿನ ಕೊಂದ ಮೇಲೆ ಯಾರೊಬ್ಬರು ಗೋಡ್ಸೆ ಪರವಾಗಿರಲ್ಲ. ಇದನ್ನ ಕಂಡುಬಿಟ್ಟು RSS ಗೋಡ್ಸೆನ ಕೈ ಬಿಟ್ಬಿಡುತ್ತೆ. RSS ಹೇಳುತ್ತೆ ಗೋಡ್ಸೆ ಮತ್ತೆ ಆಪ್ತೆ ನಮ್ಮವನೇ ಅಲ್ಲ ಅಂತ. ಯಾವ RSS ಅನ್ನು ಮಹಾರಾಷ್ಟ್ರದಲ್ಲಿ ಕಟ್ಟುವರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವರು ಹೆಲ್ಪ್ ಮಾಡಿದ್ರು ಗೋಡ್ಸೆ ಮತ್ತೆ ಆಪ್ತೆ. ಈ ಗೋಡ್ಸೆ ಮತ್ತೆ ಆಪ್ತೆ ಯಾರು ಅನ್ನೋದೇ ನಮಗ್ ಗೊತ್ತಿಲ್ಲ ಅಂತ RSS ಅವರು ಹೇಳಿದ್ರು. ಇದು ತಿಳಿದ ಮೇಲೆ ಗೋಡ್ಸೆ ಮನ ನೊಂದ್ತಾನೆ ಸ್ನೇಹಿತರೆ. ಮನ ನೊಂದ್ಬಿಟ್ಟು ನಾನು ಯಾರಿಗಾಗಿ ಇಷ್ಟೊಂದು ತ್ಯಾಗ ಮಾಡಿದ್ನ, ಅವರೇ ನನ್ನ ಇವತ್ತು ನಮ್ಮವನಲ್ಲ ಅಂತ ಇದಾರೆ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ತಾನು ನೇಣಾಕೋ ಮುಂದೆ ಸದಾ ವತ್ಸಲೆ ಹಾಡಾಡ್ತಾನೆ. ಗೋಡ್ಸೆ ಜೈಲಲ್ಲಿ ನೇಣ್ ಕಂಬ ಹಾಕೋಕ್ಕಿಂತ ಮುಂಚೆ ಸದಾ ವತ್ಸಲೆ ಹಾಡಾಡ್ಬಿಟ್ಟು ಕಣ್ಣಲ್ಲಿ ನೀರಾಗ್ತಾನೆ. ನಾನು ಇದರಿಂದ ಹೇಳೋದೇನೆಂದ್ರೆ, ಇವತ್ತು ಯಾರು ನಮ್ಮ ದಲಿತರು, OBC ಹುಡುಗರು, ಬೇರೆ ಬೇರೆ ಶೂದ್ರ ಹುಡುಗರು ಇವತ್ತು ದಾರಿ ತಪ್ಪಿಬಿಟ್ಟು ನೀವು ಇವತ್ತು RSS ನ ಕೈ ಹಿಡಿತಾ ಇದ್ರೆ, ಅದು ಯಾವತ್ತೂ ನಿಮ್ಮ ಸ್ವಂತ ಮನೆ ಆಗೋಕ್ ಸಾಧ್ಯ ಇಲ್ಲ. ಇವತ್ತಿಲ್ದೇ ಇದ್ರೆ ನಾಳೆ ಗೋಡಿಕ್ಸೆ ಆಗಿರೋ ಸ್ಥಿತಿನೇ ನಿಮ್ಗಾಗೋದು. ಗೋಡ್ಸೆ ಅಂತ ಅವನಿಗೆ, ಆಪ್ತೆ ಅಂತ ಅವನಿಗೆ, ಸಾವರ್ಕರ್ ಅಂತ ಅವನಿಗೆ RSS ಕೈ ಚೆಲ್ಲಿದ್ರೆ ಇನ್ನು ನಿಮ್ಮಂತವ್ರನ್ನ ಬಿಡ್ತದ RSS. ಸೊ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಹೇಳ್ತೇನೆ, ನೀವು ಇಂಥ ಕೋಮವಾದಿ ಜಾತಿವಾದಿ ಸಂಘಟನೆಗಳು ಸೇರ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸತಿ ಆಪ್ತೆಗೂ ಗೋಡ್ಸೆಗೆ ಏನಾಯ್ತು, ಆ ಮುಕ್ತ ಮನೋರಮಗೆ ಏನಾಯ್ತು, ಆ ಮುಕ್ತ ಎಷ್ಟೊಂದು ಸಂಘಕ್ಕೆ ಸೇರಿದ ಯುವಕರು ಇವತ್ತು ತಪ್ಪು ದಾರಿ ಹಿಡಿದ್ಬಿಟ್ಟು ಜೈಲ್ ಪಾಲಾಗ್ತಾ ಇದ್ದಾರೆ, ತಮ್ಮ ಸಂಸಾರಗಳಿಂದ ದೂರ ಆಗ್ತವ್ರೆ. ಇಂಥ ಒಂದು ಸಂಘಟನೆ ಜೊತೆ ನೀವು ಕೈ ಜೋಡಿಸ್ತೀರಾ ಅಂತ ಹೇಳಿ ನೀವು ಯೋಚಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಮಾತನ್ನ ಜೈ.